ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುತ್ತಾ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೀನರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೀನರಾಶಿಗೆ ಫೆಬ್ರವರಿ ತಿಂಗಳು ಅದೃಷ್ಟದಾಯಕ ಒಂದು ಸೂಚನೆ ಇರುತ್ತೆ. ಈ ತಿಂಗಳ ವಾಕ್ಯದ ಅನುಸಾರವಾಗಿ ವರ್ಷದ ಅದೃಷ್ಟದಾಯಕ ಯೋಗ, ಭೂಮಿ, ಮನೆ, ವಾಹನ, ಭಾಗ್ಯ ಎಂಬಂಥ ಒಂದು ವಾಕ್ಯಗಳು ಬಂದಿವೆ. ಅಂದರೆ ಈ ವರ್ಷದಲ್ಲಿ ನಿಮಗೆ ಲಕ್ಕಿ ಅದೃಷ್ಟವನ್ನು ತರುವಂಥ ತಿಂಗಳಾಗಿರುತ್ತೆ ಈ ಫೆಬ್ರವರಿ ತಿಂಗಳು. ಅದೇ ರೀತಿ ಮನೆ, ಭೂಮಿ, ವಾಹನ ಮುಂತಾದ ಪ್ರಮುಖವಾದ ಒಂದು ಸಾಧನೆಗಳಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಚಾಲನೆ ಸಿಗಲುವಂಥ ಸಾಧ್ಯತೆ ಇರುತ್ತೆ. ಮೀನರಾಶಿಗೆ ಗೊತ್ತಿರುವಂತೆ ಸಾಡೆ ಸಾತಿಯ ಒಂದು ಪರ್ವದಲ್ಲಿ ಇದ್ದೀರಾ. ಸಾಡೆ ಸಾತಿಯ ಮಧ್ಯದಲ್ಲೂ ನಿಮಗೆ ಗೊತ್ತಿರುವಂತೆ ಕೆಲವೊಂದು ಕ್ಷಿಪ್ರಚಾರಿ ಗ್ರಹಗಳು ಅಥವಾ ಕ್ಷಿಪ್ರವಾಗಿ ರಾಶಿಯನ್ನು ಪರಿವರ್ತಿಸುವಂಥ ಸೂರ್ಯ, ಚಂದ್ರ, ಬುಧ, ಶುಕ್ರ, ಮಂಗಳ ಇವರು ನಿಮಗೆ ಮಧ್ಯದಲ್ಲಿ ಉತ್ತಮ ಫಲವನ್ನು ಕೊಡ್ತಾರೆ. ಅಂಥ ಒಂದು ಉತ್ತಮ ಫಲ ನಿಮಗೆ ಸೂರ್ಯ ಭಗವಂತರು ತಿಂಗಳ ಆರಂಭದಲ್ಲಿ ಕೊಡಲಿದ್ದಾರೆ. ತಿಂಗಳ ಆರಂಭದಲ್ಲಿ 12ನೇ ತಾರೀಕುವರೆಗೂ ಅವರು ಮಕರದಲ್ಲಿದ್ದಾಗ ನಿಮಗೆ ಲಾಭಸ್ಥಾನದ ಲಾಭವನ್ನು, ಅದೇ ರೀತಿ ಮಂಗಳನು ಸಹ ಹಾಗೆ ನಿಮಗೆ ಆರಂಭದಲ್ಲಿ ಈ ತಿಂಗಳ 22ರವರೆಗೂ ಇರುವಂತಹ ಮಕರವಾಸದಲ್ಲಿ ನಿಮಗೆ ಮಂಗಳನಿಂದಲೂ ಲಾಭಸ್ಥಾನದ ಲಾಭವು, ಅದೇ ರೀತಿ ಬುಧನು ಆರಂಭದಲ್ಲಿ ನಿಮಗೆ ಲಾಭಸ್ಥಾನದ ಲಾಭವನ್ನು, ಶುಕ್ರ ಗ್ರಹವು ಸಹ ನಿಮಗೆ ಆರಂಭದ ಮೊದಲನೇ ವಾರದಲ್ಲಿ ಸಹ ಸ್ವಲ್ಪ ಲಾಭಸ್ಥಾನದ ಲಾಭವನ್ನು ಕೊಡುವಂಥದ್ದಿರುತ್ತೆ. ಹಾಗಾಗಿ ಈ ತಿಂಗಳ ಮೊದಲ ವಾರದಲ್ಲಿ ನಿಮಗೆ ಹಾಗೂ ಎರಡನೇ ವಾರದಲ್ಲಿ ಅದ್ಭುತವಾದ ಶುಭಫಲ ನಿರೀಕ್ಷೆ ಮಾಡಬಹುದು. ಹಾಗೆ ಆರಂಭದ ನಿಮಗೆ ದಿನಗಳಲ್ಲಿ ವಿಶೇಷವಾದ ಲಾಭ, ಸುಖ, ಶಾಂತಿ ಸಿಗುವಂಥದ್ದು, ಹಣಕಾಸಿನ ಹರಿವು ಚೆನ್ನಾಗಾಗುತ್ತೆ, ವ್ಯಾಪಾರ, ಉದ್ಯೋಗ, ವೃತ್ತಿ ಎಲ್ಲ ಚೆನ್ನಾಗಾಗುತ್ತೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಇದ್ದರೆ ಅವರವರಿಗೆ ಸಾಧನೆಯಲ್ಲಿ, ಪ್ರತಿಭೆಯಲ್ಲಿ ಹೆಚ್ಚಿನ ಪುರಸ್ಕಾರಗಳು ಬರುವಂಥದ್ದು, ಹೆಚ್ಚಿನ ಮೊತ್ತದ ಅಂಕಗಳು ಬರುವಂಥದ್ದು, ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗ ಸಿಗುವಂಥ ಅವಕಾಶ. ಇನ್ನು ವ್ಯಾಪಾರ, ಉದ್ಯಮ ಆರಂಭ ಮಾಡಬೇಕು, ಸ್ಟಾರ್ಟಪ್ ಮಾಡಬೇಕು ಅನ್ನೋರಿಗೆ ಅದನ್ನು ಮಾಡುವಂಥ ಅವಕಾಶ. ಮನೆ ಕೊಳ್ಳಬೇಕು, ಭೂಮಿ ಕೊಳ್ಳಬೇಕು, ಯಂತ್ರ ವಾಹನ ಕೊಳ್ಳಬೇಕು ಅನ್ನೋರಿಗೆ ಅಂತಹ ಒಂದು ಸುವರ್ಣಾವಕಾಶ ಇವೆಲ್ಲವೂ ಮಧ್ಯೆ ನಿಮಗೆ ಸಿಗುತ್ತೆ. ಆದರೆ ಸಾಡೆ ಸಾತಿ ಅಂದರೆ ಪೂರ್ತಿ 7.5 ವರ್ಷವನ್ನು ನಮಗೆ ಕೆಟ್ಟದಾಗುತ್ತೆ, ಅಥವಾ ಸಾಡೆ ಸಾತಿಯ ನಮ್ಮ ರಾಶಿಗೆ ಬಂದಾಗಲೂ ಪೂರ್ವತಿ ನಮಗೆ ತೊಂದರೆ ಆಗುತ್ತೆ ಅನ್ನೋದು ಅದರಲ್ಲಿ ಏನೂ ಸತ್ಯತೆ ಇರೋದಿಲ್ಲ. ಮಧ್ಯೆ ಇಂಥ ಒಂದು ಉತ್ತಮವಾದ ಅವಕಾಶಗಳು ಕೆಲವೊಂದು ಗ್ರಹಗಳಿಂದ ನಮಗೆ ಸಿಗ್ತಾ ಇರ್ತವೆ. ಆದರೆ ಇಲ್ಲಿ ನೀವು ಒಂದು ವಿಚಾರ ಜ್ಞಾಪಕದಲ್ಲಿಟ್ಕೊಳ್ಬೇಕು. ಇಲ್ಲಿ ಪ್ರತಿಯೊಂದು ಹಂತದಲ್ಲಿ ನಿಮಗೆ ಇರತಕ್ಕಂಥ ಸಾಡೆ ಸಾತಿಯ ಪರೀಕ್ಷಾ ಮಾರ್ಗ ಅನ್ನೋದರಿಂದ ಪರೀಕ್ಷೆ ಒಂದು ಇದ್ದೇ ಇರುತ್ತೆ. ಅದು 7.5 ವರ್ಷಗಳಲ್ಲೂ ಇದ್ದೇ ಇರುತ್ತೆ. ಆ ಪರೀಕ್ಷೆಗಳಿಗೆ ನೀವು ಅನುಗುಣವಾಗಿ ನೀವು ನಿಮ್ಮ ಒಂದು ಮನೋಸ್ಥಿತಿಯನ್ನು ರೂಪಿಸ್ಕೊಳ್ಬೇಕು. ಜೊತೆಗೆ ಯಾವುದೇ ಅಹಂವಶವಾಗಿ ಯಾವುದೇ ರೀತಿಯ ತಪ್ಪು ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ಅಥವಾ ಅಹಂವಶವಾಗಿ ಏನೋ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರಗಳನ್ನು ಇತ್ಯಾದಿಗಳನ್ನು ಮಾಡಲಿಕ್ಕೆ ಹೋಗೋದು, ಅಲ್ಲದಕ್ಕೆ ಒಂದು ವಿಶೇಷವಾದ ಅಡ್ಡ ಪರಿಣಾಮಗಳು, ಅಥವಾ ಶನಿ ಮಹಾರಾಜರು ಇನ್ನೂ ಕುಪಿತರಾಗಿ ಇನ್ನಷ್ಟು ಕಠಿಣ ಪರೀಕ್ಷೆಗಳನ್ನು ಒಡ್ಬೋದಾಗಿದೆ. ಹಾಗೆ ಅವೆಲ್ಲ ಸಾಧ್ಯತೆ ಇದ್ದೇ ಇರುತ್ತೆ. ಆದರೂ ನಿಮಗೆ ಈ ತಿಂಗಳಲ್ಲಿ ಅನೇಕ ರೀತಿಯ ಶುಭ ಲಾಭಗಳು, ಹಣಕಾಸಿನ ಹರಿವು ಚೆನ್ನಾಗಾಗುವಂಥದ್ದು, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಾಗುವಂಥ ಅವಕಾಶ ಇರುತ್ತೆ. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದಂಥ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗ್ಬೋದು. ಉದಾಹರಣೆಗೆ ಭೂಮಿಯ ದಾಖಲೆ ಪತ್ರ, ಭೂಮಿ ಏನಾದರೂ ಕೊಳ್ಳುವಂಥ ವಿಚಾರದಲ್ಲಿ, ಅದು ಯಾವುದೇ ರೀತಿಯ ರಿಜಿಸ್ಟ್ರೇಷನ್ನ ವಿಚಾರವಾಗಿ ಯಾವುದೇ ನಿಮಗೆ ಅವಶ್ಯಕವಾದ ಪತ್ರಗಳು ಸಿಗಬೇಕಿತ್ತು, ಅವೆಲ್ಲವೂ ಈಗ ಈ ತಿಂಗಳಲ್ಲಿ ನೀವು ಪ್ರಯತ್ನ ಪಟ್ಟರೆ ಅವು ನಿಮಗೆ ಕ್ಷಿಪ್ರವಾಗಿ ಸಿಗುತ್ತೆ. ಅದರಲ್ಲೂ ಫೆಬ್ರವರಿ ಮೊದಲ 2 ವಾರದಲ್ಲಿ, ಅಂದರೆ ಫೆಬ್ರವರಿ 12ರವರೆಗೂ ನಿಮಗೆ ವಿಶೇಷವಾಗಿ ಅಲ್ಲಿ ಸೂರ್ಯನ ಅನುಗ್ರಹ ಭಾಳ ಚೆನ್ನಾಗಿರೋದ್ರಿಂದ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಅದು ನ್ಯಾಯಾಲಯ ಸಂಬಂಧಿತವಾದ ವಿಚಾರಗಳು, ಅಥವಾ ಇನ್ನಿತರ ದಾಖಲೆ ಪತ್ರ ಸಂಬಂಧಿತ ವಿಚಾರಗಳು, ಅಥವಾ ಯಾವುದೇ ಸರ್ಕಾರಿ ಇಲಾಖೆಯಿಂದ ಬಾಕಿ ಉಳಿದಂಥ ನಿಮ್ಮ ಪೇಪರ್ಗಳು ಇವೆಲ್ಲವನ್ನು ಈಗ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಕಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಈಗ ಉತ್ತಮವಾದ ಅವಕಾಶ ಇರುತ್ತೆ. ಇನ್ನು ಅದೇ ರೀತಿ ಯಾರಿಗೆ ಉದ್ಯಮ ಮಾಡಬೇಕು, ವ್ಯಾಪಾರ ಮಾಡಬೇಕು, ಅಥವಾ ಏನೋ ಅಂಗಡಿಗಳನ್ನು ಸ್ಟಾರ್ಟ್ ಮಾಡಬೇಕು, ಅಥವಾ ಏನೋ ಕೈಗಾರಿಕೆ, ಇಂಡಸ್ಟ್ರಿ ಅಥವಾ ಕೃಷಿ ಚಟುವಟಿಕೆ ಏನೋ ಮಾಡಬೇಕು ಅನ್ನೋದೊಂದು ಹುಮ್ಮಸ್ಸಿರುತ್ತೆ. ಆದರೆ ನೀವು ಯಾವಾಗಲೂ ಅದನ್ನು ಮಾಡಲಿಕ್ಕೆ ಕೆಲವೊಮ್ಮೆ ಸಾಡೆ ಸಾತಿಯ ಒಂದು ಅಡ್ಡ ಪರಿಣಾಮಗಳು ನಿಮಗೆ ಹಿನ್ನಡೆ ಮಾಡಿದ್ದವು. ಆದರೆ ಈ ತಿಂಗಳಲ್ಲಿ ಅಂಥ ವಿಚಾರಕ್ಕೆ ನೀವು ಪ್ರಯತ್ನ ಪಟ್ಟರೆ ಅವೆಲ್ಲವೂ ಮುನ್ನಡೆಯಾಗಿ ಅವೆಲ್ಲ ಸಾಧನೆ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ಸರ್ಕಾರ ಮೂಲದಿಂದ, ರಾಜಕೀಯ ಮೂಲದಿಂದ, ಅಥವಾ ಪ್ರಮುಖ ವ್ಯಕ್ತಿಗಳ ಒಂದು ಪ್ರಭಾವದಿಂದ ನೀವೇನೇನು ಕೆಲಸ ಕಾರ್ಯಗಳನ್ನು ಸಾಧಿಸಬೇಕು ಅಂಥ ಅವಕಾಶ ಇರುತ್ತೆ. ಇನ್ನು ವಿಶೇಷವಾಗಿ ಯಾರು ಬೇರೆ ಬೇರೆ ರೀತಿಯ ಇಂಡಸ್ಟ್ರಿ, ಕೈಗಾರಿಕೆಯಲ್ಲಿ ಇರ್ತಾರೆ ಅವರಿಗೆ ಪ್ರಮೋಷನ್ನು, ಬಡ್ತಿ ಎಲ್ಲ ಸಿಗ್ಬೋದು. ಉದ್ಯೋಗದವರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಅವಕಾಶಗಳು ಸಿಗುವಂಥದ್ದು, ಹೊಸ ಉದ್ಯೋಗ ಹುಡುಗರು, ಜಾಬ್ ಹಂಟಿಂಗ್ ಮಾಡೋರಿಗೆ ಉತ್ತಮವಾದ ಜಾಬ್ ಅವಕಾಶಗಳು ಸಿಗುವಂಥದ್ದು. ಅದು ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಅಥವಾ ಇನ್ನಿತರ ಯಾವುದೇ TV, ಸಿನಿಮಾ, ಮಾಧ್ಯಮ, ಕಲಾಕ್ಷೇತ್ರ ಯಾವುದೇ ಇರ್ಬೋದು. ಅಂತ ಅವರವರು ಅಪೇಕ್ಷೆ ಪಟ್ಟಂಥ ಕ್ಷೇತ್ರಗಳಲ್ಲಿ ಅವರಿಗೆ ಮುನ್ನಡೆ ಇದೆ. ಹೊಸ ಚಾನ್ಸ್ಗಳು ಅಥವಾ ಅವಕಾಶಗಳು ಸಿಗ್ತವೆ. ಕಾಂಟ್ರ್ಯಾಕ್ಟ್ ಮಾಡೋರಿಗೆ ಹೊಸ ಕಾಂಟ್ರ್ಯಾಕ್ಟ್ಗಳು ಸಿಗ್ತವೆ. ಈ ರೀತಿ ಅನೇಕ ಉತ್ತಮ ಪ್ರಯೋಜನಗಳನ್ನು ಅವರ ಒಂದು ವೃತ್ತಿ ಅಥವಾ ಉದ್ಯೋಗ ಮಾರ್ಗದಲ್ಲಿ ಈ ತಿಂಗಳಲ್ಲಿ ನಿಮಗೆ ಗ್ರಹಗಳ ಬೆಂಬಲದಿಂದ ಸಿಗಲಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು.
ಹಾಗೆಂದು ಸಣ್ಣ ಪುಟ್ಟ ಅಡೆತಡೆಗಳು ಅಥವಾ ಅಡ್ಡ ಪರಿಣಾಮಗಳು ಇದ್ದೇ ಇರ್ತವೆ. ನಿಮಗೆ ಹೇಳಬೇಕಂದ್ರೆ ಅಲ್ಲಿ ಶನಿ ಮಹಾರಾಜನ ಪ್ರಭಾವ, ರಾಹುವಿನ ಅಡ್ಡ ಪ್ರಭಾವ, ಜೊತೆಗೆ ಗುರು ಬಲದ ಇಲ್ಲದೆ ಇರುವಂಥದ್ದು, ಜೊತೆಗೆ ತಿಂಗಳ ಆದಿ ಭಾಗದ ಬಳಿಕ ಅಲ್ಲಿ ನಿಮಗೆ ಬುಧನು ಸಹ ವಿರುದ್ಧವಾಗಿರುವಂಥದ್ದು. ಅಲ್ಲಿ ನಷ್ಟ ಭಾವದಲ್ಲಿ ಬುಧನು ಬರಲಿದ್ದಾನೆ. ಅದನ್ನು 4ನೇ ತಾರೀಕಿಗೆ ಬುಧನ ಪರಿವರ್ತನೆ ಆಗೋದ್ರಿಂದ ನಿಮಗೆ ಅಲ್ಲಿ ಬುಧನು ಸಹ ನಷ್ಟಕ್ಕೆ ಬರುವಂಥದ್ದೆಲ್ಲ ಇರುತ್ತೆ. ಗುರು ಬಲದ ಬೆಂಬಲದ ಕೊರತೆ ಸಹ ನಿಮ್ಮನ್ನು ಕಾಡುತ್ತೆ. ಹಾಗಾಗಿ 5 ಅಥವಾ 6 ಗ್ರಹಗಳ ವೈರುಧ್ಯ ನೀವು ಒಂದೊಂದು ಹಂತದಲ್ಲಿ ಎದುರಿಸುವಂಥ ಸ್ಥಿತಿ ಇದ್ದೇ ಇರುತ್ತೆ. ಆ ಕಾಲದಲ್ಲಿ ನಿಮಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಮಾತಿನ ಚಕಮಕಿ, ಅಡೆತಡೆಗಳು ಆಗುವಂಥದ್ದು, ಅಥವಾ ಇತರ ಜೊತೆಗೆ ಏನಾದರೂ ವೈಮನಸ್ಸುಗಳು ಆಗುವಂಥದ್ದು, ನಿಮ್ಮ ವಿರುದ್ಧ ಯಾರು ದೂರನ್ನು ಕೊಡೋದಾಗಲಿ, ಅಥವಾ ನಿಮ್ಮ ವಿರುದ್ಧ ಏನೋ ಸಂಚು ಮಾಡೋದಾಗಲಿ, ಅಥವಾ ಗುಪ್ತ ಶತ್ರುಗಳು, ಮಿತ್ರ ರೂಪದ ಶತ್ರುಗಳು ನಿಮ್ಮ ವಿರುದ್ಧ ಏನಾದರೂ ಒಂದು ನಿಮಗೆ ಸಂಚು ಮಾಡಿ ಅದರಿಂದ ನಿಮಗೆ ತೊಂದರೆ ಆಗುವಂಥದ್ದು, ಹಣಕಾಸಿನ ನಷ್ಟ ಆಗುವಂಥದ್ದು, ಅಥವಾ ನಿಮ್ಮ ವಿರುದ್ಧ ಏನಾದರೂ ಅಲ್ಲಿ ಸಾರ್ವಜನಿಕವಾದ ಏನಾದರೂ ಪ್ರಕಟಣೆಗಳನ್ನು ಕೊಡೋದು, ಸಾಮಾಜಿಕ ಜಾಲತಾಣದಲ್ಲಿ ನಿಮಗೆ ಮಾನಹಾನಿ ಮಾಡುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದಾಗಿದೆ. ಯಾಕಂದರೆ ಅಲ್ಲಿ ರಾಹು ಶನಿ ವೈರುಧ್ಯ, ಅದಕ್ಕೆ ಬುಧ ಮಂಗಳರ ವೈರುಧ್ಯ ನೀವು ತಿಂಗಳ ಮಧ್ಯಭಾಗದ ಬಳಿಕ ಹೆಚ್ಚು ವೈರುಧ್ಯಗಳನ್ನು ಎದುರಿಸಬೇಕು. ಯಾಕಂದರೆ ಅಲ್ಲಿ ಹೆಚ್ಚು ಗ್ರಹಗಳು ನಿಮಗೆ ವಿರುದ್ಧವಾಗಿದ್ದಾಗ ಎಲ್ಲ ಪರಿಣಾಮಗಳು ವಿರುದ್ಧ ಆಗ್ಬೋದು. ಆರಂಭದಲ್ಲಿ ಇಂಥ ವೈರುಧ್ಯಗಳು ಖಂಡಿತ ಇರೋದಿಲ್ಲ. ಹಾಗಾಗಿ ಮೊದಲ 2 ವಾರದಲ್ಲಿ ನೀವು ಸ್ವಲ್ಪ ಗಂಭೀರ ಚಿಂತನೆಯಿಂದ ಹೆಚ್ಚಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡಿಕೊಳ್ಳಿ. ಆವಾಗ ಏನೇನು ಮಾಡಿದರೂ ಅದೆಲ್ಲ ಕ್ಷಿಪ್ರವಾಗಿ ಆಗ್ತವೆ. ಎಲ್ಲ ಮಾಡಿದರೂ ಸಕ್ಸಸ್ ರೇಟ್ ಭಾಳ ಆರಂಭದಲ್ಲಿ ಇರುತ್ತೆ. ಹಾಗೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಮಧ್ಯದ ಬಳಿಕ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಅಲ್ಲಿ ಆರೋಗ್ಯದ ವಿಚಾರ ಇರ್ಬೋದು, ಹಣಕಾಸು ವಿಚಾರ ಇರ್ಬೋದು, ಬಾಂಧವ್ಯ, ಮಾತು, ನಡವಳಿಕೆಯಲ್ಲಿ ನೀವು 12ನೇ ತಾರೀಕು ಬಳಿಕ ಸ್ವಲ್ಪ ಮುನ್ನೆಚ್ಚರಿಕೆ ಇರಬೇಕು. ಜೊತೆಗೆ 16ರ ಬಳಿಕ ಇನ್ನಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅಲ್ಲಿ ನಿಮಗೆ ಗ್ರಹಗಳ ವೈರುಧ್ಯ ಬರುತ್ತೆ, ಹೆಚ್ಚಾಗುತ್ತಾ ಬರುತ್ತೆ. ಹಾಗಾಗಿ ಅಲ್ಲಿ ಆರೋಗ್ಯ, ಹಣಕಾಸು, ಮನಸ್ಥಿತಿ, ಜೊತೆಗೆ ಇತರ ಜೊತೆಗೆ ಬಾಂಧವ್ಯ, ಅನಾವಶ್ಯಕವಾದ ಏನೋ ಕಲಹವಾಗುವಾಗ ಇವೆಲ್ಲದಿಂದ ಸ್ವಲ್ಪ ದೂರ ಇರುವಂಥದ್ದು ಒಳ್ಳೆಯದು. ಜೊತೆಗೆ ನಿಮ್ಮ ಅಹಂನ ವಿಚಾರವಾಗಿ ಅದನ್ನು ಅಹಮ್ಮನ್ನು ಬದಿಗಿಡಬೇಕಾಗತ್ತೆ. ಹಾಗಾದರೆ ನೀವು ನಿಮ್ಮ ಅಹಂ ಅಥವಾ ಈಗೋನಿಂದಾಗಿ ಏನೋ ನಿಮ್ಮಿಂದ ಆಗದ ಕೆಲಸಕ್ಕೆ ಕೈ ಹಾಕೋದಾಗಲಿ, ಅಥವಾ ಇತರರಿಗೆ ನಾವು ಸಹಾಯ ಮಾಡುತ್ತೇವೆ ಅನ್ನೋದನ್ನು ಪ್ರಾಮಿಸ್ ಅಥವಾ ವಚನ ಕೊಡೋದು, ಇವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇವೆಲ್ಲ ಮಾಡೋದ್ರಿಂದ ಆ ವಚನವನ್ನು ನಿಮಗೆ ಉಳಿಸ್ಲಿಕ್ಕೆ ಆಗೋದಿಲ್ಲ. ಅಥವಾ ನೀವು ಏನನ್ನು ನೀವು ಅಹಂನಿಂದ ಅದನ್ನು ಮಾಡಲಿಕ್ಕೆ ಸಾಧಿಸ್ತೀರೋ ಅದರಲ್ಲಿ ನಿಮ್ಮ ಅಹಂಗೆ ಕೊಡಲಿಯಟ್ಟು ಬಿಡುವಂಥ ಘಟನೆಗಳು ಸಹ ಈ ತಿಂಗಳ ಮಧ್ಯಭಾಗದ ಬಳಿಕ ಜರುಗಬಹುದು. ಅದರಾಗಿ ಅವೆಲ್ಲರ ಬಗ್ಗೆ ಎಚ್ಚರವಾಗಿ ಇರಬೇಕು. ಜೊತೆಗೆ ಯಾವುದೇ ರೀತಿಯ ವ್ಯಕ್ತಿಗಳಿಗೆ ಜಾಮೀನು ಹಾಕೋದಾಗಲಿ, ಅಥವಾ ಯಾರಿಗೆ ನೀವು ಸಾಲವನ್ನು ಕೊಡಿಸೋದಾಗಲಿ, ಅಥವಾ ಸಾಲವನ್ನು ಪಡೆಯೋದು, ಸಾಲ ಕೊಡುವಂಥದ್ದು, ಅಥವಾ ಇನ್ನಿತರ ಸಾಲಕ್ಕೆ ನೀವು ಹೊಣೆಗಾರಿಕೆ ಅಥವಾ ಜಾಮೀನು ಶ್ಯೂರಿಟಿ ಆಗಲಿಕ್ಕೆ ಹೋಗೋದು, ಇವೆಲ್ಲ ಈಗ ಖಂಡಿತ ಮಾಡಲಿಕ್ಕೆ ಹೋದರೆ ಅದು ನಿಮಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಾಮ ಆಗ್ಬೋದು. ಜೊತೆಗೆ ಹೊಸ ಸುಳಿಯಲ್ಲಿ ನೀವು ಸಿಲುಕಿಕೊಳ್ಬೋದು, ಅಥವಾ ನಿಮ್ಮ ವಿರುದ್ಧನೇ ಕೇಸುಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ತಿಂಗಳ ಆದಿ ಭಾಗದಲ್ಲೆಲ್ಲ ಪರವಾಗಿಲ್ಲ, ಮಧ್ಯಭಾಗದ ಬಳಿಕ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಂತ ಅವಶ್ಯಕತೆ ಈ ಮೀನರಾಶಿಗೆ ಇರುತ್ತೆ. ಒಟ್ಟಿನಲ್ಲಿ ಭೂಮಿ, ಮನೆ, ವಾಹನ ಯೋಗ ಖಂಡಿತ ಇರುತ್ತೆ. ಜೊತೆಗೆ ವರ್ಷದ ಅದೃಷ್ಟದ ಕೆಲವು ಫಲಗಳು ಆರಂಭದಿಂದ ನಿಮಗೆ ಮಧ್ಯಭಾಗದವರೆಗೂ ಬಹಳಷ್ಟು ಅನುಕೂಲಕರವಾಗಿ ಬರಲಿದೆ. ಈ ತಿಂಗಳಲ್ಲಿ ನೀವು ಅಲ್ಲಿ ಚಂದ್ರನ ಅನುಗ್ರಹ ಸಹ ನಿಮಗೆ ಇರುವಂಥ 14 ಡೇಟ್ಗಳು ಬರ್ತವೆ. ಆಯಾ ಡೇಟ್ಗಳಲ್ಲಿ ಯಾವ ದಿನಗಳಲ್ಲಿ ನಿಮಗೆ ಚಂದ್ರನು ಅನುಕೂಲವಾಗಿರ್ತಾನೆ ಗಮನಿಸೋಣ. ಫೆಬ್ರವರಿ 3, 4, 5, 6, 12, 13, 14, 15, 16, 19, 20, 21, 24, 25 ಇಂತಹ 14 ದಿನಾಂಕಗಳು ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುವಂಥದ್ದು. ಇದನ್ನು ನೀವು ಯಾವುದೇ ರೀತಿಯ ಶುಭ ವಿಚಾರಗಳಿಗೆ, ಒಪ್ಪಂದ ಸಹಿ ಮಾಡಲಿಕ್ಕೆ, ಖರೀದಿ ಮಾಡಲಿಕ್ಕೆ, ಅಗ್ರಿಮೆಂಟ್ ಮಾಡಲಿಕ್ಕೆ ಇತ್ಯಾದಿಗಳಿಗೆ ಖಂಡಿತ ಈ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳನ್ನು ಬಳಸ್ಕೋಬೋದು. ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಬಂದರೆ ಅಲ್ಲಿ ಶುಕ್ರ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುವ ಕಾರಣ ವೈಟ್ ಅಥವಾ ಬಿಳಿ ಬಣ್ಣ ತಿಂಗಳ ಪೂರ್ತಿ ಬಳಸ್ಕೋಬೋದು. ಕೇತುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಅದಕ್ಕೆ ಕೇತುಗೆ ಸಂಬಂಧಿಸಿದ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಸೂರ್ಯ ಅನುಗ್ರಹ ನಿಮಗೆ 12ರವರೆಗೆ ಇರುತ್ತೆ. ಹಾಗಾಗಿ ಫೆಬ್ರವರಿ 12ರವರೆಗೆ ನೀವು ಹೊರಜೊತೆ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1 ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ನಿಮಗೆ ಬುಧ ಅನುಗ್ರಹ ನಿಮಗೆ 3ರವರೆಗೆ ಇರುತ್ತೆ. ಆರಂಭದ ಕೆಲವು 3 ದಿನಗಳು ಅಷ್ಟೇ ನಿಮಗೆ ಬುಧ ಅನುಗ್ರಹ ಇರುವಂಥದ್ದು. ಹಾಗಾಗಿ ಫೆಬ್ರವರಿ 3ರವರೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಬಳಸ್ಕೊಳ್ಳುವಂಥದ್ದು. ಇನ್ನು ಮಂಗಳನ ಅನುಗ್ರಹ ನಿಮಗೆ ಫೆಬ್ರವರಿ 22ರವರೆಗೂ ಇರುತ್ತೆ. ಹಾಗಾಗಿ ಮಂಗಳನ ಸಂಕೇತವಾದ ಕೆಂಪು ಅಥವಾ ರೆಡ್ ಬಣ್ಣವನ್ನು ಹಾಗೆ ಸಂಖ್ಯೆ 9 ನಂಬರ್ 9 ನೀವು ಆ 22ರವರೆಗೂ ಬಳಸ್ಕೊಳ್ಳುವಂಥದ್ದು. ಚಂದ್ರನ ಅನುಗ್ರಹ ಇರುವಂಥ ಆ 14 ಡೇಟ್ಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರ ಅನುಗ್ರಹ ಇರುವಂಥ 16 ಡೇಟ್ಗಳಲ್ಲಿ ನೀವು ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಕೋಬೋದಾಗಿದೆ. ಹಾಗಾಗಿ ನಿಮಗೆ ಅಪರೂಪಕ್ಕೆ ಸಿಗುವಂಥ ವಿಶೇಷವಾದ ಸೂರ್ಯನ ಬೆಂಬಲ, ಮಂಗಳನ ಬೆಂಬಲ ಆರಂಭದಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಇದೆಲ್ಲ ಮತ್ತೆ ಸಿಗುವಂಥಲ್ಲ. ಹಾಗಾಗಿ ಆರಂಭದ ಆ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಮಧ್ಯದ ಬಳಿಕ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ತಾಳಿಕೊಳ್ಳಿ. ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗೋದಾಗಲಿ, ಅದು ಯಾವುದೇ ರೀತಿಯ ತಪ್ಪು ಮಾಹಿತಿಗೆ ನೀವು ಬಲಿ ಬೀಳುತ್ತದೆಲ್ಲ ಮಾಡಲಿಕ್ಕೆ ಹೋಗೋದು ಒಳ್ಳೆಯದಲ್ಲ. ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆಗೆ, ಉದಾಹರಣೆಗೆ ಅಲ್ಲಿ ರವಿ, ಕುಜ, ಬುಧ, ಗುರು, ಶನಿ, ರಾಹುಗಳು ನೀವು ಒಂದೊಂದು ಹಂತದಲ್ಲಿ ವಿರುದ್ಧವಾಗಿ ಇರುವಂಥ ಸಾಧ್ಯತೆ ಇರುತ್ತೆ. ಅವರ ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಮಾಡ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ,
ಶಿವ ಅಥವಾ ಈಶ್ವರನ ಭಕ್ತಿ, ಅಮ್ಮನವರು ಅಥವಾ ದುರ್ಗಾದೇವಿ ಭಕ್ತಿ ಮತ್ತು ನಿಮ್ಮ ಕುಲ ದೇವತೆ ಭಕ್ತಿ ಮಾಡುವಂಥದ್ದು. ಅದೇ ರೀತಿ ಈ ಲಕ್ಷ್ಮೀ ನಾರಾಯಣರ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರ ಸ್ತೋತ್ರ, ಶನಿ ಮಹಾರಾಜರಿಗೆ ಸಂಬಂಧಿತವಾದ ಯಾವುದೇ ಸ್ತುತಿ ಶ್ಲೋಕಗಳು, ಶನಿ ಮಹಾರಾಜರ ಅಷ್ಟೋತ್ತರ ಶತನಾಮ, ಶನಿವಾರದಂದು ದಾನ ಧರ್ಮ ಮಾಡುವಂಥದ್ದು, ಶನಿವಾರ ದೇವಾಲಯಗಳ ಸಂದರ್ಶನ, ಆಂಜನೇಯ, ರಾಮ, ಕೃಷ್ಣ, ವೆಂಕಟೇಶ್ವರ ಅಥವಾ ರಂಗನಾಥ ಮುಂತಾದ ಯಾವುದೇ ದೇವಾಲಯಗಳ ಸಂದರ್ಶನ ಅಥವಾ ಶಿವನಿಗೆ ರುದ್ರಾಭಿಷೇಕ ಸಲ್ಲಿಸುವಂಥದ್ದು, ಶನಿವಾರದಂದು ದಾನ ಧರ್ಮಗಳನ್ನು ಮಾಡುವಂಥದ್ದು. ಜೊತೆಗೆ ಶನಿವಾರದಂದು ಅರಳಿ ಮರದ ಪ್ರದಕ್ಷಿಣೆ, ಪ್ರಾತಃ ಕಾಲದಲ್ಲಿ ಮೂಲತಃ ಬ್ರಹ್ಮರೂಪಾಯ ಮಧ್ಯತ್ವ ವಿಷ್ಣು ರೂಪಿಣ ಅಗ್ರತಶ್ವರೂಪಾಯ ವೃಕ್ಷರಾಜಾಯತೆ ಎಂಬಂತಹ ಆ ವೃಕ್ಷರಾಜನನ್ನು ನೀವು ಶನಿವಾರದಂದು ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡುವಂಥದ್ದು. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರ ಸ್ತೋತ್ರ, ಹನುಮಾನ್ ಚಾಲೀಸ ಅಥವಾ ಹನುಮಾನ್ ಅಷ್ಟೋತ್ತರ ಇತ್ಯಾದಿ ಯಾವುದೇ ಒಂದು ರೀತಿಯ ಭಕ್ತಿ ಮಾರ್ಗ, ಧರ್ಮ ಮಾರ್ಗವನ್ನು ಮಾಡುತ್ತಾ ಬನ್ನಿ. ಈ ಫೆಬ್ರವರಿ ತಿಂಗಳಲ್ಲಿ ಮೀನರಾಶಿಯವರಿಗೆ ನವಗ್ರಹಗಳ ಕೃಪೆಯಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ನಮ್ಮಿಂದ ಪ್ರಸಾರವಾಗುವ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ಸರ್ವೇಷಾಂ ಮಂಗಲಾನಿ ಭವಂತು.